ಧಾರವಾಡ ಶಹರದಲ್ಲಿ ಒಂದು 7 ಮಹಡಿಯ ಕಟ್ಟಡ ಕುಸಿತ ಆಗಿ ಹಲವಾರು ಜನ ಕಟ್ಟಡದೊಳಗೆ ಸಿಗಾಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ. ತಕ್ಷಣ ತ್ವರಿತಗತಿಯಲ್ಲಿ ಅಲ್ಲಿರುವವರನ್ನ ರಕ್ಷಿಸುವ ಕೆಲಸ ಆಗಬೇಕು. ಅದರ ನಂತರ ಈ ಇದರ ಕಟ್ಟಡದಲ್ಲಿ ಅನುಮತಿ ಕೊಟ್ಟವರು ಅದರ ತಾಂತ್ರಿಕ ವೈಫಲ್ಯ ಇದನ್ನು ತನಿಖೆ ನಡೆಸಬೇಕಾದಂಥ ಕೆಲಸ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಪ್ರಾಣಹಾನಿಗೆ ಅವಕಾಶ ಆಗದಂತೆ ಸೂಕ್ತವಾಗಿ ಭದ್ರತಾ ವ್ಯವಸ್ಥೆ ಮತ್ತು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಅಲ್ಲಿ ಕಟ್ಟಡದೊಳಗೆ ಸಿಲುಕಿ ಹಾಕೊಂಡಿರ್ತಕ್ಕಂಥ ಜನಸಾಮಾನ್ಯರು ಬದುಕಿ ಬರಲಿ, ಅವರಿಗೆ ಯಾವುದೇ ತೊಂದರೆ ಆಗದಂತೆ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಧಾರವಾಡ ಶಹರದಲ್ಲಿ ಒಂದು 7 ಮಹಡಿಯ ಕಟ್ಟಡ ಕುಸಿತ ಆಗಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ರಕ್ಷಣಾ ಕಾರ್ಯಾಚರಣೆಗೆ ಹೆಚ್ಚಿನ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ಕರೆಸಿಕೊಳ್ಳಲಾಗ್ತಾ ಇದೆ. ಯಾಕಂತಂದ್ರೆ ಸುಮಾರು 4 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿರೋದ್ರಿಂದ ತುಂಬಾ ಆಳದಲ್ಲಿ ಕೂಡ ಅಲ್ಲಿ ಜನ ಸಿಲುಕಿರುವಂಥ ಒಂದು ಸಾಧ್ಯತೆಗಳಿದೆ. ಬಹಳ ಸೂಕ್ಷ್ಮವಾಗಿ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. JCBಗಳನ್ನು ಕೂಡ ಅಲ್ಲಿ ಬಳಸಲಿಕ್ಕೆ ಸಾಧ್ಯವಾಗುವಂಥ ವಾತಾವರಣ ಇದೆಯೋ ಇಲ್ವೋ? ಯಾಕಂತಂದ್ರೆ ಕಟ್ಟಡಗಳನ್ನು ತೆರವುಗೊಳಿಸುವಂಥ ಅವಶೇಷಗಳನ್ನು ತೆರವುಗೊಳಿಸುವಂಥ ಸಂದರ್ಭದಲ್ಲಿ ಅದರ ಅಡಿ ಸಿಲುಕಿರುವಂಥವರಿಗೆ ಬೇರೆ ರೀತಿಯಾದಂಥ ಅಪಾಯ ಆಗಬಾರ್ದಾಗತ್ತೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಅಲ್ಲಿ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಹಾಗಾಗಿ ಹೆಚ್ಚಿನ ಸಿಬ್ಬಂದಿಯನ್ನು ಸಾಕಷ್ಟು ಸಂದರ್ಭಗಳಲ್ಲಿ ಅಲ್ಲಿ ಕೈಯಿಂದಲೇ ಆ ಅವಶೇಷಗಳನ್ನು ತೆಗೆದು ಹಾಕಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುತ್ತೆ. JCBಯನ್ನು ಎಲ್ಲ ಕಡೆಗಳಲ್ಲೂ ಕೂಡ ಉಪಯೋಗ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ. ಹಾಗಾಗಿ ಹೆಚ್ಚಿನ ಸಿಬ್ಬಂದಿಯನ್ನು ಕೂಡ ಕರೆಸಿಕೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಸ್ಥಳೀಯರ ಸಹಾಯವನ್ನು ಕೂಡ ಅಲ್ಲಿ ತೆಗೆದುಕೊಳ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಮತ್ತೊಂದು ಕಡೆ ಅವರ ಸಂಬಂಧಿಕರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆತಂಕ ಹೆಚ್ಚಾಗ್ತಾ ಇದೆ. ಏನಾಗಿದೆಯೋ ಏನೋ, ಸುರಕ್ಷಿತವಾಗಿ ಬಂದರೆ ಸಾಕು ಅನ್ನುವಂಥ ಒಂದು ಬಯಕೆ ಕೂಡ ಅವರಲ್ಲಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ.